ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ. ಪಾಂಡವರ ಹರಿವೆ ಸೊಪ್ಪಿನಿಂದ ಪಲ್ಯನ ಮಾಡೋದು ತೋರಿಸ್ತಿದ್ದೀವಿ. ಪಾಂಡವರ ಹರಿವೆ ಬಗ್ಗೆ ನೀವು ಕೇಳಿರಲ್ಲ, ಸೊ ಇದ್ರ ಬಗ್ಗೆ ಒಂದು ಸ್ಟೋರಿ ಕೂಡ ಇದೆ, ಅದನ್ನೂ ಕೂಡ ಹೇಳ್ತೀನಿ. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಪಾಂಡವರ ಹರಿವೆ ಸೊಪ್ಪು. ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಈ ಸೊಪ್ಪನ್ನು ಆಹಾರವಾಗಿ ಬಳಸ್ತಿದ್ರು ಅನ್ನೋ ಪ್ರತೀತಿ ಇದೆ. ಸೊ ಇದಕ್ಕೆ ಪಾಂಡವರ ಹರಿವೆ ಅನ್ನೋ ಹೆಸರು ಕೂಡ ಬಂದಿದೆ. ಇದು ಯೂಶಲಿ ಗದ್ದೆಯಲ್ಲಿ ಬೆಳೆಯುತ್ತೆ, ಅಂದರೆ ಮಳೆಗಾಲದ ಸಮಯದಲ್ಲಿ ಭತ್ತದ ಗದ್ದೆಯಲ್ಲಿ ಬೆಳೆಯುವ ಸಸ್ಯ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ಇದರಿಂದ ಪಲ್ಯ ಮಾಡಿದರೆ ಹಾಗೆ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ. ನಿಮಗೂ ಕೂಡ ಈ ರೀತಿ ಸೊಪ್ಪು ಸಿಗ್ತಿದೆ ಅಂದರೆ ನೀವು ಕೂಡ ಈ ಪಲ್ಯನ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಈ ಸೊಪ್ಪನ್ನು ನಾವು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಈ ರೀತಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು. ಎಣ್ಣೆ ಕಾದ ನಂತರ ನಾವಿದಕ್ಕೆ ಈರುಳ್ಳಿಯನ್ನು ಹಾಕೋತಿದ್ದೀವಿ. ಈರುಳ್ಳಿಯನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ನಾವಿದಕ್ಕೆ ಹಸಿಮೆಣಸಿನಕಾಯಿಯನ್ನು ಹಾಕೋತಿದ್ದೀವಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ. ನೆಕ್ಸ್ಟು ನಾವು ಸೊಪ್ಪನ್ನು ಏನು ಕಟ್ ಮಾಡಿ ಇಟ್ಕೊಂಡಿದ್ವು ಅದನ್ನು ಹಾಕೋತಿದ್ದೀವಿ. ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ಹಸಿಯಾಗಿರೋದ್ರಿಂದ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೀವೇ ನೋಡ್ತಿದ್ದೀರಾ, ಬೇಯ್ತಾ ಇದರ ಕ್ವಾಂಟಿಟಿ ಕಮ್ಮಿ ಆಗ್ತಾ ಬರ್ತಿದೆ. ಫೈನಲ್ ಆಗಿ ಎಷ್ಟು ಇರುತ್ತೆ ಅಂತ ನೀವೇ ನೋಡ್ತೀರಾ. ನೆಕ್ಸ್ಟು ಸ್ವಲ್ಪ ಹೆಸರು ಬೇಳೆಯನ್ನು ಹಾಕ್ಕೊಂಡಿದ್ದೀವಿ. ಹೆಸರು ಬೇಳೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪಲ್ಯಗೆ. ಹರಿವೆ ಸೊಪ್ಪಿನ ಪಲ್ಯಕ್ಕೆ ಹೆಸರು ಬೇಳೆಯನ್ನು ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀವಿ. ನೆಕ್ಸ್ಟು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊತಿದ್ದೀವಿ. ಸಕ್ಕರೆಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ನೋಡಿ, ಫಸ್ಟಲ್ಲಿ ನಾವು ಎಷ್ಟು ಸೊಪ್ಪು ಹಾಕಿರೋ ಥರ ಅನಿಸ್ತಿತ್ತು, ಈಗ ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ. ಈಗ ನಾವು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡ್ವಿ, ಹಾಗೆ ಟೊಮ್ಯಾಟೋನ ಹಾಕ್ಕೊಂಡ್ವಿ. ಸೊಪ್ಪು ಆಲ್ಮೋಸ್ಟ್ ಬೆಂದಿರೋದ್ರಿಂದ ಲಾಸ್ಟಲ್ಲಿ ನಾವು ಟೊಮ್ಯಾಟೊ ಮತ್ತು ತೆಂಗಿನಕಾಯಿ ತುರಿಯನ್ನು ಹಾಕೋತಿದ್ದೀವಿ. ಇದನ್ನ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಟೇಸ್ಟಿಯಾದ ಪಾಂಡವರ ಹರಿವೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ಸೊಪ್ಪು ತುಂಬ ಸಾಫ್ಟ್ ಆಗಿರುತ್ತೆ ತಿನ್ನೋಕ್ಕೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇದೆ, ಅದನ್ನೂ ಕೂಡ ನೋಡಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.